ಹಾಗಾದ್ರೆ ಕನ್ನಡ ನಮ್ಮ ಮನೆ ಅಲ್ವಾ ಅಲ್ಲ ಹೇಳಿ, ನಾವು ಕನ್ನಡ ಕೆಲಸ ಮಾಡ್ತಾ ಇದೀವಲ್ಲ, ನಾವು ಕನ್ನಡಕ್ಕೋಸ್ಕರ ಶಾಲೆನೇ ಒಂದು ಸೆಕ್ಷನ್ ಮಾಡಿಟ್ಟಿದೀವಿ. ಕನ್ನಡದ ಬಗ್ಗೆ ನಮ್ಮ ರೀತಿ ಬೇರೆ. ನಾವು ಕನ್ನಡದಲ್ಲಿ ಎಷ್ಟು ಸಾಹಿತ್ಯ ತಂದಿಲ್ಲ, ಕನ್ನಡದಲ್ಲಿ ಎಷ್ಟು ಪುಸ್ತಕಗಳು ತಂದಿಲ್ಲ, ನಾವು ಕನ್ನಡದಲ್ಲಿ ಎಷ್ಟು ಕವನಗಳನ್ನ ನಾವು ಮಾಡಿಲ್ಲ, ಹಾಡು ಗೀತೆಗಳನ್ನ ನಾವು ಮಾಡಿಲ್ಲ. ಕನ್ನಡದ ಬಗ್ಗೆ ನಾವು ತುಂಬಾ ಕೆಲಸ ಮಾಡಿದೀವಿ. ಕರ್ನಾಟಕದಲ್ಲಿ ದೇಶಭಕ್ತಿ ಗೀತೆ ಅಂತ ಯಾರ್ಯಾರು ಎಲ್ಲೆಲ್ಲೆಲ್ಲ ಹಾಡ್ತಾ ಇರ್ತಾರಲ್ಲ, ಅದ್ರಲ್ಲಿ 80% ಸಂಘದವರೇ ಬರ್ದಿರೋದು. ನಾವೆಲ್ಲೂ ಹೆಸರಾಕಲ್ಲ ಅಷ್ಟೇ, ಅದು ನಮ್ದು ಅಂತ. ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು. ಯಾಕೆ ರಾಷ್ಟ್ರಧ್ವಜ ಹಿಡ್ಕೊಳ್ಳಲ್ಲ? ದೇಶಭಕ್ತ ಸಂಘನೇ ಆದಮೇಲೆ ಸಂಘದ ಕಚೇರಿ ಮೇಲೆ ರಾಷ್ಟ್ರಧ್ವಜ ಯಾಕೆ ಹಾಕಲ್ಲ? ಅಥವಾ ಪಥಸಂಚಲನಕ್ಕೆ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಯಾಕೆ ಹೋಗಲ್ಲ? ಇಲ್ಲ, ಸಂಘದ ನಮ್ದು ಫ್ಲಾಗ್ ಕೋಡ್ ಅಂತಿತ್ತಲ್ವಾ, ಮುಂಚೆ ಎಲ್ಲಿ ಬೇಕಂದಲ್ಲಿ ರಾಷ್ಟ್ರಧ್ವಜ ಹಾರಿಸೋಂಗಿರ್ಲಿಲ್ಲ. ಯಾವಾಗಿಂದ ಹಾರಿಸ್ಬೋದು ಅಂತ ಆಯ್ತು, ಹಾರಿಸ್ತಾ ಇದ್ದಾರೆ. ಪಥಸಂಚ ಅಂತ ಹೇಳ್ತಾ ಇದ್ದಾರೆ. ಸಂಘದಲ್ಲಿ ಭಗವಧ್ವಜ ಅನ್ನೋದು ಸಂಘದ ಗುರು. ಹಾಗಾದ್ರೆ ಕನ್ನಡ ನಮ್ಮ ಮನೆ ಅಲ್ವಾ ಅಂತ? ಅಲ್ಲಲ್ಲ, ಅಲ್ಲಲ್ಲ, ನಾವು ಅದನ್ನ ಹಂಗ ಪ್ರಶ್ನೆ ಮಾಡ್ತಾರೆ. ಮತ್ತೆ ಅವರ ನಿಮ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಹಂಗ್ ಪ್ರಶ್ನೆ ಮಾಡೋರಿದ್ದಾರೆ. ಅಲ್ಲ ಹೇಳಿ, ನಾವು ಕನ್ನಡ ಕೆಲಸ ಮಾಡ್ತಾ ಇದೀವಲ್ಲ, ನಾವು ಕನ್ನಡಕ್ಕೋಸ್ಕರ ಶಾಲೆನೇ ಒಂದು ಸೆಕ್ಷನ್ ಮಾಡಿಟ್ಟಿದೀವಿ. ಕನ್ನಡದ ಬಗ್ಗೆ ನಮ್ಮ ರೀತಿ ಬೇರೆ. ನಾವು ಕನ್ನಡದಲ್ಲಿ ಎಷ್ಟು ಸಾಹಿತ್ಯ ತಂದಿಲ್ಲ, ಕನ್ನಡದಲ್ಲಿ ಎಷ್ಟು ಪುಸ್ತಕಗಳು ತಂದಿಲ್ಲ, ನಾವು ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲಿ ಎಷ್ಟು ಕವನಗಳನ್ನ ನಾವು ಮಾಡಿಲ್ಲ, ಹಾಡು ಗೀತೆಗಳನ್ನ ನಾವು ಮಾಡಿಲ್ಲ. ಕನ್ನಡದ ಬಗ್ಗೆ ನಾವು ತುಂಬಾ ಕೆಲಸ ಮಾಡಿದೀವಿ. ಇವತ್ತು ಕರ್ನಾಟಕದಲ್ಲಿ ದೇಶಭಕ್ತಿ ಗೀತೆ ಅಂತ ಯಾರ್ಯಾರು ಎಲ್ಲೆಲ್ಲೆಲ್ಲ ಹಾಡ್ತಾ ಇರ್ತಾರಲ್ಲ, ಅದ್ರಲ್ಲಿ 80% ಸಂಘದವರೇ ಬರ್ದಿರೋದು. ನಾವೆಲ್ಲೂ ಹೆಸರಾಕಲ್ಲ ಅಷ್ಟೇ, ಅದು ನಮ್ದು ಅಂತ. ಎಷ್ಟೊಂದು ಇದೆ, 100ಕ್ಕೆ 80ರಷ್ಟು ಇವತ್ತು ನಾವೇನೇನು ಮಕ್ಕಳೆಲ್ಲ ಕಡೆ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಹಾಡ್ತಾರಲ್ಲ, ಅದೆಲ್ಲ ಸಂಘದ ಗೀತೆಗಳು. ನಮ್ಮ ಕನ್ನಡಕ್ಕೆ ನಮ್ದು ಏನು ಕೊಡುಗೆ ಇದೆ ನಮಗೆ ಗೊತ್ತಿದೆ. ನಾವು ಭಾರತ ಅಂತ ಸಣ್ಣ ಸಣ್ಣ ಪುಸ್ತಕಗಳು ಮಾಡಿದ್ವಿ. ಈ ದೇಶಕ್ಕೋಸ್ಕರ ಕೊಡುಗೆ ಕೊಟ್ಟ ಜನರ ಸಾಧಕರ ಪುಸ್ತಕಗಳು, ಸಣ್ಣ ಸಣ್ಣ ಪುಸ್ತಕಗಳು ಇವತ್ತು ಬಹುತೇಕ ಎಲ್ಲ ಶಾಲೆಗಳಿದೆ, ಕನ್ನಡದಲ್ಲಿದೆ. ಈಗ ನಾವು ಹೇಳ್ಬೋದಲ್ಲ, ನಾವು ಪುಸ್ತಕ ಮಾಡಿದ್ವಿ, ನೀವೇನು ಬರೀ ಇಲ್ಲೇನೋ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ. ಸೊ ಅದು ಉತ್ತರ ಅಲ್ಲ. ಅದು ನಿಮ್ದು ಯಾವುದೋ ಶೈಲಿ ಇದೆ, ನಿಮಗೆ ಅದರಿಂದ ಕನ್ನಡ ಉಳಿತಿದೆ ಅನ್ಸಿದ್ರೆ ನೀವು ಮಾಡಿ, ನಮಗೇನು ತಪ್ಪಿಲ್ಲ. ಮತ್ತು ನಾವೆಲ್ಲೂ ಹೇಳಿಲ್ಲಲ್ಲ ನೀವು ಯಾಕೆ ಹಂಗೆ ಮಾಡ್ತೀರಾ ಅಂತ. ನೀವು ಹೇಳ್ತಾ ಇದ್ದೀರಿ, ನಾವು ಮಾಡಿಲ್ಲ. ಪ್ರಶ್ನೆ ನೀವು ಯಾಕೆ ಹಂಗೆ ಮಾಡ್ತೀರಾ ಅಂತ. ನಾವು ಕನ್ನಡದ ಕೆಲಸ ಮಾಡ್ತಾ ಇದೀವಿ ಅಂದರೆ ನಾವು ಎಲ್ಲ ಭಾಷೆಗೆ ನಾವು ಕನ್ನಡಿಗರ ಸ್ವಯಂ ಸೇವಕರಾಗಿ, ಕಾರ್ಯಕರ್ತರಾಗಿ ನಾವು ಕನ್ನಡದ ಕೆಲಸ ಮಾಡ್ತಾ ಇದೀವಿ. ನಾವ್ಯಾವಾಗ ನಿಮ್ಮನ್ನು ಕೇಳಿಲ್ಲ, ನೀವ್ಯಾಕೆ ನಮ್ಮ ಥರ ಮಾಡ್ತಿಲ್ಲ, ನೀವ್ಯಾಕೆ ನಮ್ಮ ಥರ ಪುಸ್ತಕಗಳನ್ನು ಮಾಡ್ತಾ ಇಲ್ಲ, ನೀವ್ಯಾಕೆ ನಮ್ಮ ಥರ ಶಾಲೆ ಮಾಡ್ತಿಲ್ಲ, ನೀವ್ಯಾಕೆ ನಮ್ಮ ಥರ ಒಳ್ಳೊಳ್ಳೆ ಪದ್ಯಗಳನ್ನು ಹಾಡುಗಳನ್ನು ಮಾಡ್ತಿಲ್ಲ ಅಂತ ನಾವೇ ನಿಮ್ಮನ್ನು ಕೇಳ್ತಾ ಇಲ್ಲ. ಯಾವಾಗಲೂ ಕೆಲಸ ಮಾಡುವವನು ಇನ್ನೊಬ್ಬನ ಕೇಳಲ್ಲ, ನೀ ಯಾಕೆ ಮಾಡ್ತಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಪ್ರಶ್ನೆ ಮಾಡೋದೇ ನನ್ನ ಜೀವನದ ಒಂದು ಉದ್ದೇಶ ಅಂತ ಅನ್ಕೊಂಡಿರ್ತಾನಲ್ಲ, ಅವನು ಬಾಯಿ ಬಂದಿದ್ದು ಮಾತಾಡ್ತಾನೆ. ಆಮೇಲೆ ಹೋರಾಟಗಾರರು ಯಾರು ನನ್ಗೆ ಗೊತ್ತಿರೋ ಪ್ರಕಾರ ಸಂಘವನ್ನು ಪ್ರಶ್ನೆ ಮಾಡಿ. ಈಗ ನಾರಾಯಣಗೌಡರು ಎಲ್ಲಿ ಕೇಳಿದ್ದಾರೆ ಸಂಘ ಯಾಕೆ ಅದನ್ನ ಮಾಡ್ತಾರೆ? ಸರ್ ನಾರಾಯಣಗೌಡರಿಗೆ ಗೊತ್ತಿದೆ, ಅವರು ಸಂಘದ ಸ್ವಯಂ ಸೇವಕರೇ. ಹೌದಾ? ಅವರು 3 ವರ್ಷ ಶಾಖೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಸಂಘ ಏನ್ ಮಾಡ್ತಿದೆ ಕನ್ನಡಕ್ಕೆ ಅಂತ. ಅವರೆಲ್ಲೂ ಕೇಳಿಲ್ಲ. ಕೇಳ್ತಿರೋರೆಲ್ಲ ಈ ತರ ಇತ್ತೀಚೆಗೆ ಒಂದಿಷ್ಟೆಲ್ಲ ಹೊಸ ಸೌಂಡ್ ಬರ್ತಾ ಇದೆಯಲ್ಲ, ರಾಜಕೀಯ ಕಾರಣಕ್ಕೆ ಮಾಡ್ತಾ ಇರೋದು ಅಷ್ಟೇ ಬಿಟ್ರೆ ಮೂಲ ಈಗ ಉದ್ದೇಶ ಯಾರ್ಯಾರಿಗೆ ಸ್ಪಷ್ಟ ಇದೆಯೋ ಕನ್ನಡದಲ್ಲಿ ನಾವು ಈ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಿದೀವಿ ಅಂತ ಕನ್ನಡ ಹೋರಾಟಗಾರರಿದ್ದಾರೆ, ಅವ್ರದ್ದು ಯಾರ್ದು ಸಮಸ್ಯೆ ಇಲ್ಲ ರೀ. ಈ ರಾಜಕೀಯದಿಂದ ಬಂದಿದಾರಲ್ಲ, ರಾಜಕೀಯ ಕಾರಣಕ್ಕೋಸ್ಕರ ಏನೋ ಮಾಡ್ತಿದಾರಲ್ಲ, MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವ್ರು ಏನೇನೋ ಮಾತಾಡ್ತಿರ್ತಾರೆ ಅಷ್ಟೇ. ನಾವು ಅದಕ್ಕೆ ಯಾಕೆ ಗಮನ ಕೊಡ್ಬೇಕು? ನಾವು ಕೆಲಸದ ಬಗ್ಗೆ ಫೋಕಸ್ ಆಗಿರ್ಬೇಕು. ನೀವೀಗ ಹೇಳಿದ್ರೆ ಸ್ವಯಂ ಸೇವಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ. ಟೀಚರ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇರ್ತಾರೆ. ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಸಂಘಕ್ಕೆ ಬರೋದು ಅದೊಂದು ಅಪರಾಧನ, ಅಥವಾ ಅವ್ರಿಗೇನಾದರೂ ಒಂದು ಭಯ ಇದೆನಾ? ನಾನು ಗೌರ್ಮೆಂಟ್ ಎಂಪ್ಲಾಯಪ್ಪ, ನಾನು ಸಂಘದ ಜೊತೆ ಗುರುತಿಸ್ಕೊಂಡ್ರೆ ಮುಂದೆ ನನ್ನ ಕೆರಿಯರಿಗೆ ಹೊಡೆತ ಬೀಳ್ಬೋದು. ಗೌರ್ಮೆಂಟ್ ಎಂಪ್ಲಾಯೀಸು ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಅನ್ನೋದಕ್ಕೆ ಭಾಳಷ್ಟು ಜಡ್ಜ್ಮೆಂಟ್ಗಳೇ ಬಂದ್ಬಿಟ್ಟಿದೆ. ಹೌದಾ? ಈಗ ಮೊನ್ನೆ ಇವರೊಬ್ಬ PDO ಸಸ್ಪೆಂಡ್ ಮಾಡಿದ್ರು, ಪ್ರಿಯಾಂಕಾ ಖರ್ಗೆ, ಅದಕ್ಕೂ ಸ್ಟೇ ಆಗಿದೆ. ಹೌದಾ? ಎಲ್ಲ ಹುಚ್ಚತನ ರೀ. ಏನ್ ಹೇಳಿ, ಇವ್ರಿಗೆ ಒಂದು ದ್ವೇಷ ಒಂದಿದೆ ಬಿಟ್ರೆ, ದ್ವೇಷ, ಕೀಳರಿಮೆ, ಅಹಂಕಾರ, ಇದು ಬಿಟ್ರೆ ಏನಿದೆ ಹೇಳಿ? ಇನ್ನೇನ್ ಹೇಳೋದು? ಮೊನ್ನೆ ಒಬ್ಬರು ಪೊಲಿಟಿಷಿಯನ್ ಮಾತಾಡ್ತಿದ್ರು ಸರ್. ಅವರು ಮಾತಾಡ್ತಾ ಹೇಳಿದರು, RSS ದೇಶಭಕ್ತ ಸಂಘ ಅಂತ ಹೇಳ್ಕೊಳ್ಳುತ್ತೆ, ಸ್ವಾತಂತ್ರ್ಯಕ್ಕೆ RSS ಪಾತ್ರ ಏನು ಅಂತ ಕೇಳಿದರು. ಅದಾದ್ಮೇಲೆ ಅವರು ಪಥಸಂಚಲನ ಅಂತ ಹೋಗ್ತಾರೆ, ಅಲ್ಲಿ ಭಗವಧ್ವಜ ಹಿಡ್ಕೊತಾರೆ, ರಾಷ್ಟ್ರಧ್ವಜ ಯಾಕೆ ಹಿಡ್ಕೊಳ್ಳಲ್ಲ ಅಂತ ಕೇಳಿದರು. ಏನು ಹೇಳ್ತೀರಿ ಇದಕ್ಕೆ? ಯಾಕೆ ರಾಷ್ಟ್ರಧ್ವಜ ಹಿಡ್ಕೊಳ್ಳಲ್ಲ? ದೇಶಭಕ್ತ ಸಂಘನೇ ಆದಮೇಲೆ
ಸಂಘದ ಕಚೇರಿ ಮೇಲೆ ರಾಷ್ಟ್ರಧ್ವಜ ಯಾಕೆ ಹಾಕಲ್ಲ, ಅಥವಾ ಪಥಸಂಚಲನಕ್ಕೆ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಯಾಕೆ ಹೋಗಲ್ಲ? ಇಲ್ಲ, ಸಂಘದ ನಮ್ದು ಫ್ಲಾಗ್ ಕೋಡ್ ಅಂತಿತ್ತಲ್ವಾ, ಮುಂಚೆ ಎಲ್ಲಿ ಬೇಕಂದಲ್ಲಿ ರಾಷ್ಟ್ರಧ್ವಜ ಹಾರಿಸೋಂಗಿರ್ಲಿಲ್ಲ. ಯಾವಾಗಿಂದ ಹಾರಿಸ್ಬೋದು ಅಂತಾಯ್ತು, ಹಾರಿಸ್ತಾ ಇದ್ದಾರೆ. ಅಂದ್ರೆ ಈಗ ಪಥಸಂಚಲನದಲ್ಲಿ ಇನ್ನು ಎರಡನೇದು ಪಥಸಂಚಲನ ಅಂತ ಹೇಳ್ತಾ ಇದ್ದಾರೆ. ಸಂಘದಲ್ಲಿ ಭಗವಧ್ವಜ ಅನ್ನೋದು ಸಂಘದ ಗುರು, ಭಗವಧ್ವಜ ಇಟ್ಕೊಂಡು ಹೋಗ್ತಾರೆ. ಈಗ ಈ ತರ ಹೇಳ್ತಿದಾರಲ್ವಾ, ಈಗ ಹೇಳ್ತಿರೋದೊಂದು ಸಂಘಟನೆ ಇದೆಯಲ್ವಾ, ಅವ್ರದ್ದೊಂದು ಫ್ಲಾಗ್ ಇಲ್ವಾ? ಅವ್ರದ್ದು ರಾಷ್ಟ್ರಧ್ವಜನ ಫ್ಲಾಗ್ ಅವ್ರದ್ದು. ದೇಶ ಅಂತ ಬಂದಾಗ ದೇಶದ ಧ್ವಜ ಇದೆ. ಅದು ನಮ್ಮ ಸಂಘಟನೆ ಅಂತ ಬಂದಾಗ ಸಂಘಟನೆಯ ನಮ್ಮ ಗುರು ಭಗವಧ್ವಜ. ಈ ಸಂಘಟನೆದ ಏನೋ ಒಂದು ಪಥಸಂಚಲನ ಆದಾಗ ನಾವು ಸಂಘಟನೆ ಧ್ವಜ ಹಾಕಿದ್ದೀವಿ. ಈಗ ಆಗಸ್ಟ್ ಬಂದ ತಕ್ಷಣ ನಮಗೆ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ರಾಷ್ಟ್ರಧ್ವಜ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಈ ಮನೆಯಲ್ಲೂ ಹಾಕ್ಬೋದು ಅಂತ ಮೋದಿ ಅವರೆಲ್ಲ ಮಾಡಿದ್ದಾರೆ. ಈಗ ನಾವು ನಮ್ಮ ಮನೆಗಳಲ್ಲೂ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ. ಇಲ್ಲ ನೀವು ಇಷ್ಟು ದಿನ ಯಾಕೆ ಮನೇಲಿ ಹಾಕಿರ್ಲಿಲ್ಲ ಅಂದ್ರೆ, ನಾವು ಮನೇಲಿ ಯಾಕೆ ಹಾಕಿರ್ಲಿಲ್ಲ, ನಮಗೆ ಸರ್ಕಾರ ಅವಕಾಶನೇ ಕೊಟ್ಟಿರ್ಲಿಲ್ಲ. ನಮ್ಮ ರಾಷ್ಟ್ರಧ್ವಜ ನಮ್ಮ ಮನೆ ಮೇಲೆ ಹಾಕಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ, ಮೋದಿ ಬರ್ಬೇಕಾಯ್ತು. ನಮ್ಮ ರಾಷ್ಟ್ರಧ್ವಜ ನಮ್ಮ ಮನೆ ಮೇಲೆ ಹಾಕಲಿಕ್ಕೆ ಮೋದಿ ಬರ್ಬೇಕಾಯ್ತು. ಈಗ ಹಾಕಿದೀವಿ ನಾವು. ಇಲ್ಲ ನೀವು ಮುಂಚೆ ಯಾಕೆ ಹಾಕಿಲ್ಲ, ಮುಂಚೆ ನೀವು ಅವಕಾಶ ಕೊಡ್ಲಿಲ್ಲ. ಅದೇ ತರ ನೀವು ಫ್ಲಾಗ್ ಕೋಡ್ ಮಾಡ್ಬಿಟ್ಟು ಎಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಮಾಡ್ಬೇಕು ಅಂತ ನೀವು ಮಾಡ್ಕೊಂಡಿದ್ರಿ. ಹಾಗಾಗಿ ಯಾವ ಬೇರೆ ಕಡೆ ಅದನ್ನ ಧ್ವಜಾರೋಹಣ ಮಾಡಕ್ ಅವಕಾಶ ಇರ್ಲಿಲ್ಲ. ಇವಾಗ ಅವಕಾಶ ಇದೆ, ಮಾಡಿದ್ದಾರೆ. ಅದೇ ಸ್ವಾತಂತ್ರ್ಯ ಸಂಘದ ಪಾತ್ರ ಏನು ಸರ್? ಎಷ್ಟರ ಮಟ್ಟಿಗೆ ಸಂಘ ಇನ್ವಾಲ್ವ್ ಆಯ್ತು? ನೋಡಿ, ಸಂಘ ಸ್ಥಾಪಕರೇ ಜೈಲಲ್ಲಿದ್ರು ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ. 1 ವರ್ಷ 1 ತಿಂಗಳು, 1 ವರ್ಷ 2 ತಿಂಗಳು ಈ ಥರ ಏನೋ ಜೈಲಲ್ಲಿದ್ದರು. ಅದಾದಮೇಲೆ 30ರ ದಶಕದಲ್ಲಿ ಮತ್ತೆ ಅವರು ಸ್ವಾತಂತ್ರ್ಯ ಚಳವಳಿಗೆ ಹೋದರು. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು, ಸ್ವಯಂ ಸೇವಕರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ರೋ ಇಲ್ಲೋ ಅಂತ ಹೇಳೋದಕ್ಕೆ ಏನು ಇಲ್ಲ ಅಂತ ಹೇಳೋದಕ್ಕೆ ಏನು ಇವ್ರ ಹತ್ರ ಆಧಾರ ಇದೆ? ಆದರೆ ಇದ್ರು ಅಂತ ಹೇಳೋದಕ್ಕೆ RSS ಕಡೆಗೆ ಆಧಾರ ಇದೆ. ಇವರೇ ಜೈಲಿಗೆ ಹೋಗಿದಾರಲ್ಲ, ಸರ್ಸಂಚಾಲಕರು ಜೈಲಿಗೆ ಹೋಗಿದಾರಲ್ಲ. ಅಲ್ಲ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಡಿವಿಜುವಲ್. ಇದು ಇಂಡಿವಿಜುವಲ್ಸ್. ಈಗ ಬರೀ ಸರ್ಸಂಚಾಲಕ ಬಂದವ್ರದ್ದು ಎಲ್ಲರದ್ದು ನೋಡ್ಬೇಕಲ್ಲ, ಅವ್ರದ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಸಂಘಕ್ಕೆ, ದೇಶಕ್ಕೆ ಅನ್ನೋದು. ನೀವು ಬರೀ ಸ್ವಾತಂತ್ರ್ಯ ಸಂಗ್ರಾಮದ ಹೇಳ್ತಿದ್ರೆ, ಆಮೇಲೆ ಹೇಳ್ತಾ ಇದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಗಿನ ಕಾಲದಲ್ಲಿ ಡಾಕ್ಟರ್ ಜಿ ಏನ್ ಹೇಳಿದ್ರಂದ್ರೆ, ಸಂಘ ಒಂದು ಇನ್ಸ್ಟಿಟ್ಯೂಷನ್ ಆಗಿ, ಒಂದು ಆರ್ಗನೈಸೇಷನ್ ಆಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂದ್ರೆ ಆರ್ಗನೈಸೇಷನ್ ಅನ್ನೇ ತಗೊಂಡು ಹೋಗಲ್ಲ. ಯಾಕೆಂದ್ರೆ ಇದೊಂದು ಬೇರೆ ಉದ್ದೇಶ ಇದೆ. ಈಗ ಸ್ವಾತಂತ್ರ್ಯ ಸಿಕ್ಕಿಬಿಡತ್ತೆ, ಆದ್ರೆ ಮುಂದೆ ಮತ್ತೊಮ್ಮೆ ನಾವು ಈ ತರ ಗುಲಾಮರಾಗದೇ ಇರುವಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ನಾವು ಸಂಘವನ್ನು ಸ್ಥಾಪನೆ ಮಾಡಿರೋದು. ಅದು ಯಾರ್ಯಾರು ಸಂಘದ ಸ್ವಯಂ ಸೇವಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋಗಿ ಪಾಲ್ಗೊಳ್ಬೇಕು ಅಂತಿದ್ಯೋ ಅವರೆಲ್ಲ ಹೋಗಿ ಅಂತ ಹೇಳಿದ್ದಾರೆ. ಏನು ಅದು ಇನ್ನೇನು ನಂಗೆ ಇವಾಗ ಅರ್ಥ ಆಗದೆ ಇರೋದು ಏನು ಇವ್ರಿಗೆ ಅಂತಾನೆ ನಂಗೆ ಗೊತ್ತಾಗಲ್ಲಪ್ಪ. ಈ ನಮ್ದೊಂದು ಆಫೀಸ್ ಇದೆ, ಇಲ್ಲೊಂದು ಗಣಪತಿ ಇದು ಹೋಗ್ತಾ ಇರತ್ತೆ, ಏನು ಮೆರವಣಿಗೆ ಹೋಗ್ತಾ ಇರತ್ತೆ. ನಾನು ಅಧಿಕೃತವಾಗಿ ಒಂದು ಲೆಟರ್ ಬರೆಯಲ್ಲ, ಈ ದಿನ ನಮ್ಮ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಗಣಪತಿ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಅಂತ ನಾನು ನೋಟಿಸ್ ಏನು ಕೊಡಲ್ಲ. ಬಟ್ ನಾನು ಹೇಳ್ತೀನಿ, ಯಾರ್ಯಾರು ಗಣಪತಿ ಉತ್ಸವಕ್ಕೆ ಹೋಗ್ತಿರಲ್ಲ ಹೋಗಿ ಅಂತ. ಇಡೀ ಆಫೀಸ್ ಖಾಲಿ ಆಗುತ್ತೆ, ಏನ್ ಮಾಡೋದು? ಕೆಲವು ಬರವಣಿಗೆ ಮೇಲೆ ಎಲ್ಲ ಅದೇ ಇವ್ರಿಗೆ ಏನ್ ಬಾಯಂಗಾರ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ವಾ ಅಂತ. ಅಂದ್ರೆ ಎಲ್ಲದಕ್ಕೂ ಎವಿಡೆನ್ಸ್ ಕೇಳ್ತಿದ್ದಾರೆ ಇವಾಗ. ಏನ್ ಮಾಡೋದು, ಅದ್ರಲ್ಲಿ ಪ್ರಾಮಾಣಿಕತೆ ಇಲ್ಲ ಅಷ್ಟೇ. ಅದಾದ್ಮೇಲೆ ಸಂಘ ಇಷ್ಟೆಲ್ಲ ಮಾಡ್ಕೊಂಡು ಬಂತು, ಅಂದ್ರೆ ಈ ಪಥಸಂಚಲನ ಆಗ್ತಾ ಇದೆ. ನನಗೆ ಒಂದು ಅನ್ಸೋದು ಏನು ಅಂತಂದ್ರೆ, ಪಥಸಂಚಲನಕ್ಕೆ ಸಾವಿರಾರು ಜನ ಇವತ್ತು ಕೈಯಲ್ಲಿ ದಂಡ ಇಟ್ಕೊಂಡು ಸಮವಸ್ತ್ರಗಳನ್ನು ಹಾಕ್ಕೊಂಡು ಬರ್ತಾರಲ್ಲ, ಅದರಲ್ಲಿ ಮೋಸ್ಟ್ ಆಫ್ ಪೀಪಲ್ಗೆ ಸಂಘ ಏನು, ಅದರ ಇತಿಹಾಸ ಏನು ಅನ್ನೋದು ಗೊತ್ತಿರಲ್ಲ. ಪಥಸಂಚಲನಕ್ಕೆ ಮಾತ್ರ ಭಾಗವಹಿಸ್ತಾರೆ. ಅಂಥದ್ದನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರ, ಮಾಡಬೇಕಾ, ಮಾಡಬಹುದಾ? ಅಲ್ಲ, ರೆಗ್ಯುಲರ್ ಆಗಿ ದಿನ ಬೆಳಗ್ಗೆ ಶಾಖೆಗೆ ಬರೋದು, ಸಂಜೆ ಶಾಖೆಗೆ ಬರೋದು, ಅವ್ರು ಬೇರೆ ಹಾಗಲ್ಲ. ಎಲ್ರಿಗೂ ದಿನ ಶಾಖೆಗೆ ಬರಕ್ ಆಗತ್ತೆ ಅಂತನೂ ಇಲ್ಲ. ಈಗ ಯಾರೊಬ್ಬ ಸ್ವಯಂ ಸೇವಕ ಇರ್ತಾನೆ, ಅವ್ನಿಗೆ ಬೆಳಗ್ಗೆ 7 ಗಂಟೆ ಆಫೀಸ್ ಶುರು ಆಗುತ್ತೆ ಅಂತ ಇಟ್ಕೊಳ್ಳಿ, ಅವನಿಗೆ ಶಾಖೆಗೆ ಬರಕ್ಕಾಗತ್ತೆ. ಅವನು ಬೆಂಗಳೂರು ಅಂತ ನಗರಗಳಲ್ಲಿ ಅವನ ಮನೆಗೆ ಬರೋದೇ 10 ಗಂಟೆ ಆಗುತ್ತೆ. ಅವನು ಸಂಜೆ ಶಾಖೆಗೆ ಹೆಂಗೆ ಹೋಗಕ್ಕಾಗತ್ತೆ? ಅದಕ್ಕೋಸ್ಕರ ನಮ್ದು ನಿತ್ಯ ಶಾಖೆ ಇದೆ, ಮಿಲನ್ ಅಂತ ಇದೆ. ಯಾವ್ದಕ್ಕೂ ಬರಕ್ಕಾಗದೆ ಇರೋರು ಇನ್ಯಾವುದೋ ನಮ್ದು ಬೇರೆ ಮಂಥನ ಅಂತ ನಡೆಯುತ್ತೆ, ಅಲ್ಲಿಗೆ ಬರ್ತಾರೆ. ಎಲ್ಲಾರು ಒಂದ್ ಕಡೆ ಜೋಡಿಸ್ಕೊಂತಾರೆ. ಮತ್ತೆ ಎಲ್ಲಾ ಜನರು ಸಂಪೂರ್ಣ ತಿಳ್ಕೊಂಡಿರ್ಬೇಕು ಸಂಘದ ಇತಿಹಾಸದ ಬಗ್ಗೆ ಹೆಂಗ್ ಸಾಧ್ಯ? ಆಮೇಲೆ ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಯಾವ್ದು ತಿಳ್ಕೊಂಡಿರ್ಬೇಕಂದ್ರೆ ನಮ್ಮ ಉದ್ದೇಶ ತಿಳ್ಕೊಂಡಿರ್ಬೇಕು. ನಮ್ಮ ಉದ್ದೇಶ ಏನು? ನಾವೆಲ್ಲ ಒಟ್ಟಾಗಿರ್ಬೇಕು, ನಾವು ಪರಸ್ಪರ ಕಿತ್ತಾಡಬಾರ್ದು, ಯಾರಿಗೆ ಏನೇ ಸಮಸ್ಯೆ ಆದ್ರೆ ನಾವು ಹೋಗಿ ಸಹಾಯ ಮಾಡಬೇಕು. ಇದು ಮೂಲಭೂತ ವಿಷಯ, ಇದನ್ನ ತಿಳ್ಕೊಂಡಿರ್ಬೇಕು. 1968ರಲ್ಲಿ ಅಲ್ಲೇನಾಗಿತ್ತು ಅಂದ್ರೆ ಯಾಕೆ ಏನ್ ಮಾಡ್ಬೇಕಾಗಿತ್ತು ತಿಳ್ಕೊಂಡು?
ಅಲ್ವಾ? ಹಾಗಾಗಿ ಎಲ್ಲಾ ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಬಂದವರೆಲ್ಲ 100% ಸ್ವಯಂ ಸೇವಕರು, 100% ಸ್ವಯಂ ಸೇವಕರು ಅವರು 100% ಸ್ವಯಂ ಸೇವಕರು ಇಲ್ಲ. ಯಾರು ಕೂಡ ತಮ್ಮ ದುಡ್ಡಲ್ಲಿ ತಾವು ಪ್ಯಾಂಟು ಶರ್ಟ್ ಶೂ ತಗೊಂಡು 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಯಾರು ಬರಲ್ಲ. ಇವ್ರು ಯಾರು 1 ಪೈಸೆ ಸ್ಪಾನ್ಸರ್ ಮಾಡಲ್ಲ. ಪಥಸಂಚಲನದಲ್ಲಿ ಬರೋರು ಎಲ್ಲರೂ ಕೂಡ ಅವ್ರವ್ರ ದುಡ್ಡಲ್ಲೇ ಗಣವೇಶ ಅಂದ್ರೆ ಯೂನಿಫಾರ್ಮ್ ಹಾಕೊಂಡ್ ಬರೋರು ಎಲ್ಲ ಸ್ವಂತ ಸೆಲ್ಫ್ ಪೇಯ್ಡ್. ಅದು ಯಾರು ಸ್ವಯಂ ಸೇವಕ ಆಗಲಿ ಮಾತ್ರ ಆತರ ಮಾಡಕ್ ಸಾಧ್ಯ. ಇನ್ಯಾರೋ ಸುಮ್ಮನೆ ಒಂದು ಇವರೆಲ್ಲ ಮಾಡತಾರೆ, ರಾಜಕಾರಣಿಗಳು ಮಾಡತಾರೆ, ಲಾರಿಲಿ ತುಂಬಿಸ್ಕೊಂಡ್ ಬರೋದಾದ್ರೆ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕು, ತಲೆಗೆ 500 ರೂಪಾಯಿ. ಸೊ ಇದು 100% ಆತರ ಬಂದವರಲ್ಲಿ ಸ್ವಯಂ ಸೇವಕತ್ವ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂದ್ರೆ ಎಲ್ಲರೂ ಸಮಾನರೇ. ಅವರು ಅವ್ರ ದುಡ್ಡು ಹಾಕೊಂಡು ಅವ್ರು ಬಂದಿದ್ದಾರೆ ಯೂನಿಫಾರ್ಮ್ ತಗೊಂಡು ಅಂದ್ರೆ ಅವ್ರು ಸ್ವಯಂ ಸೇವಕರೇ. ಮತ್ತೆ ಯಾರು ಟೈಮ್ ಕೊಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಎಲ್ರಿಗೂ ಒಂದೇ ತರ ಟೈಮ್ ಕೊಡಕ್ಕಾಗಲ್ಲ. ಯಾರೋ ಮನೆಯಲ್ಲಿ ಯಾರೋ ವೃದ್ಧ ತಂದೆ ತಾಯಿಗಳಿರ್ತಾರೆ, ಅವ್ರಿಗೆ ಜಾಸ್ತಿ ಸಮಯ ಮನೇಲಿ ಕೊಡ್ಬೇಕಾಗತ್ತೆ. ಇನ್ಯಾವುದೋ ಮನೆಗಳಲ್ಲಿ ಹೆಂಡತಿ ಹುಷಾರಿರೋದಿಲ್ಲ, ಇನ್ಯಾವುದೋ ಮನೆಗಳಲ್ಲಿ ಮಕ್ಕಳು ಕಾಲೇಜಿನ ಕಾರಣಕ್ಕಾಗಿ ಸ್ಕೂಲ್ ಕಾರಣಕ್ಕಾಗಿ ತುಂಬಾ ಟೈಮ್ ಕೊಡಬೇಕಾಗಿರುತ್ತೆ. ಏನೋ ಒಂದು ಸಮಾಜ ಅಂದ್ರೆ 100 ತರ ಇರುತ್ತೆ. ಎಲ್ರು ಹಿಂಗೆ ಇರ್ಬೇಕನ್ನಕ್ಕೆ ನಮ್ದೇನ್ ಸೈನ್ಯನೂ ಅಲ್ಲ. ನಾವೆಲ್ಲ ಇಚ್ಛೆಯಿಂದ ಬಂದಿರೋದು, ಅರಿವಿನಿಂದ ವಿವೇಕದಿಂದ ಬಂದಿರೋದು. ಮತ್ತೆ ಇಲ್ಲಿ ಯಾರಿಗೂ ಫೋರ್ಸ್ ಮಾಡಲ್ಲ. ಶಾಖೆ ಹೋಗಿಲ್ಲ ಅಂದ್ರೆ ಯಾರು ಬೈಯಲ್ಲ. ನಿಂಗೆ ಅನ್ಸ್ತಾ ಇದೆಯಾ ದೇಶದ ಕೆಲಸ ಮಾಡ್ಬೇಕು ಅಂತ ಬಾ, ನಿಂಗೆ ಅನ್ಸ್ತಿಲ್ವ ಈಗ ಸದ್ಯಕ್ಕೆ ಬೇಡ, ಸ್ವಲ್ಪ ದಿವಸ ನನಗೆ ಏನೋ ಬೇರೆ ಮನೆದೇನೋ ಕೆಲಸ ಇದೆ, ನನಗೆ ಆಗ್ತಾ ಇಲ್ಲ, ಫೈನ್, ಅದು ಇಂಪಾರ್ಟೆಂಟ್. ದೇಶ ಅಂದ್ರೆ ಅದು ಯಾವ್ದೋ ಬೇಳೆ ಅಮೂರ್ತವಾಗಿರೋದಲ್ಲ. ವ್ಯಕ್ತಿ ಚೆನ್ನಾಗಿದ್ದು, ಮನೆ ಚೆನ್ನಾಗಿದ್ದು, ಅವನ ಏರಿಯಾ ಚೆನ್ನಾಗಿದ್ದು, ಅವನ ತಾಲೂಕು ಚೆನ್ನಾಗಿದ್ದು, ಅವನ ಜಿಲ್ಲೆ ಚೆನ್ನಾಗಿದ್ದು, ಅವನ ರಾಜ್ಯ ಚೆನ್ನಾಗಿದ್ದು ದೇಶ ಚೆನ್ನಾಗಿದೆ ಅಂತ. ಹಂಗಾಗಿ ಫಸ್ಟ್ ವ್ಯಕ್ತಿ ಅವನು ಚೆನ್ನಾಗಿರ್ಬೇಕು. ಸೊ ಇಂಡಿವಿಜುವಲಿಸಮ್ ಇಂಪಾರ್ಟೆಂಟ್. ಹೌದೌದು. ಈ ಸಂಘ ಸ್ಥಾಪನೆ ಆದಾಗ ಈ ಯೂನಿಫಾರ್ಮ್ ಅನ್ನೋದಾಯ್ತಲ್ಲ, ವೈ ಪರ್ಟಿಕ್ಯುಲರ್ಲಿ ಚಡ್ಡಿ ಅದನ್ನ ಮಾಡಿದ್ರು? ಅಲ್ಲ, ಅವಾಗ ಹಾಗೆ ಇತ್ತಲ್ಲ. ಈಗ ಪೊಲೀಸ್ನವರು ಆ ಚಡ್ಡಿನೇ ಹಾಕ್ತಾ ಇದ್ರು. ಅದು ಆಗಿನ ಕಾಲದಲ್ಲಿ ಆಗಿತ್ತಷ್ಟೇ. ಈಗ ಬದಲಾಯ್ತು. ಈಗೆಲ್ಲ ಪ್ಯಾಂಟಿಗೆ ಬಂದ್ರು. ತೀರಾ ಎಷ್ಟು ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 70-80 ದಶಕದವರೆಗೆ ಇಲ್ಲಿ ಕಾನ್ಸ್ಟೇಬಲ್ಸ್ ಕರ್ನಾಟಕದಲ್ಲಿ ಚಡ್ಡಿನೇ ಹಾಕ್ತಿದ್ರು ಅಂತ ಕಾಣಿಸುತ್ತೆ. ಅದ್ರಲ್ಲೇನಿಲ್ಲ. ಇವ್ರು ಆಮೇಲೆ ಪ್ಯಾಂಟ್ ಹಾಕೋಕ್ ಶುರು ಮಾಡಿ ಇವ್ರನ್ನ ಚಡ್ಡಿ ಅವ್ರಿಗೆ ಏನ್ ಮಾಡತ್ ಪಾಪ. ಅಂಡ್ ಪೊಲಿಟಿಕಲಿ ಯಾವತ್ತು RSS ತನ್ನ ತಾನು ಗುರುತಿಸ್ಕೊಂಡಿಲ್ಲ. ಇಲ್ಲ, ಈ ಬಿಜೆಪಿ RSS ನ ಮತ್ತೊಂದು ಮುಖವಾಡ ಅಥವಾ ಮತ್ತೊಂದು ಮುಖ, ಮತ್ತೊಂದು ಭಾಗ, ಅದೊಂದು ಅಂಗ ಅಂತ ಹೇಳ್ತಾರೆ. ಅಲ್ಲ, ಮುಖವಾಡ ಅಂದ್ರೆ ಏನು? ಈಗ ನಮ್ಮ ಬಿಜೆಪಿಯಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳಿಗೂ RSS ನ ಒಂದು ನಿರ್ಣಯ ಇರುತ್ತೆ. ನೀವು ಇವತ್ತು ಬಿಜೆಪಿ ನೋಡ್ರೆ ನಿಮಗೆ ಹಂಗ ಅನ್ಸುತ್ತಾ? ರಾಜ್ಯದಲ್ಲ, ದೇಶದಲ್ಲ, ಏನಾರ ನಿಮಗೆ ಅರ್ಥ ಆಯ್ತಲ್ಲ. ಯಾಕೆಂದ್ರೆ ನಾವೆಲ್ಲ ಅಲ್ಲ ಆಗತ್ತೆ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ಬಟ್ ಮೊನ್ನೆ ಯಾರೋ ಇದನ್ನೇ ಹೇಳ್ತಿದ್ರು ಸರ್, ನೀವು ನೋಡಿದಿರೇನೋ ಅಂತ ಅನ್ಕೋತೀನಿ. ಅವ್ರು ಹೇಳ್ತಾ ಇದ್ರು, ನರೇಂದ್ರ ಮೋದಿ ಪ್ರಧಾನಿ ಆಗಿಬಿಟ್ರೆ ನಮ್ಮ ಸಂಘದವರು ಒಬ್ರು ಪ್ರಧಾನಿ ಆದ್ರು ಅಂತಾರೆ RSS ಅವರು. ಅದೇ ಇಫ್ ಸಪೋಸ್ ಏನಾದರೂ ಮೆಜಾರಿಟಿ ಬರಲಿಲ್ಲ ಸ್ಟೇಟಲ್ಲಿ ಅಥವಾ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ನಮಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಹಂಗೆ ತಿಳಿಸ್ಬಿಡ್ತಾರೆ. RSS ಅವರು ಈ ಥರ ಸ್ಟೇಟ್ಮೆಂಟ್ ಕೊಡೋದಿದೆ ಅಂತ ಹೇಳ್ತಾರೆ. ಅಲ್ಲಲ್ಲ, ನಮ್ಮ ಒಬ್ಬ ಕಾರ್ಯಕರ್ತ ಹಿಂದೆ ನಮ್ಮ ಜೊತೆ ಇದ್ದಾರೆ, ಪ್ರಚಾರಕ ಇದು ಪ್ರಧಾನಿ ಆದ್ರು ಅನ್ನೋದ್ರಲ್ಲಿ ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಹೆಮ್ಮೆ ಅನ್ನೋಕ್ಕಿಂತ ಅದು ವಾಸ್ತವ, ಸತ್ಯ ಇರೋದು ಅದು ಅಷ್ಟೇ. ಒಂದ್ವೇಳೆ ಸೋತ್ರು ನಮ್ಮ ಜೊತೆ ಇದ್ದವರೊಬ್ರು ಎಲೆಕ್ಷನ್ ಸೋತ್ರು ಅಷ್ಟೇ. ನಮ್ಮ ಜೊತೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂತ ಅವ್ರದ್ದು. ಅಲ್ಲ, ಮೋದಿ ಗೆದ್ದಿದ್ರಲ್ಲೂ ನಾವೇ 100% ಅಂತ ನಾವು ಈಗಲೂ ಏನು ಹೇಳ್ತಾ ಇಲ್ಲಲ್ಲ. 100% ಸಂಘದಿಂದಾಗೆ ಮೋದಿ ಗೆದ್ರು ಅಂತ ನಾವೇನು ಹೇಳಿ ಕ್ಲೇಮ್ ಮಾಡಿಲ್ಲಲ್ಲ ಇಷ್ಟರವರೆಗೆ. ಯಾರೊಬ್ಬ ಹಂಗೆ ಅನ್ಸಿರ್ಬೋದು ಈ ಕಾರಣಕ್ಕಾಗಿರ್ಬೋದು ಅಂತ. ಬಟ್ ಸಂಘ ಎಲ್ಲ ಅಫಿಷಿಯಲ್ ಆಗಿ ನಾವು ಅಲ್ಲೆಲ್ಲ ಗೆದ್ದಿರೋದಕ್ಕೆ ನಾವೇ ಕಾರಣ ಅಂತ ಯಾರು ಹೇಳಿದ್ದಾರೆ? ಮೀಡಿಯಾ ಹೇಳಿರ್ಬೋದು, ಯಾವ್ದೋ ರಾಜಕೀಯ ಪಕ್ಷಗಳು ಹೇಳಿರ್ಬೋದು, ಬಟ್ ಸಂಘ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಹಾಗಾದ್ರೆ ಪೊಲಿಟಿಕಲಿ ಸಂಘ ಎಲ್ಲೂ ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ ಅಂತ ಆಯ್ತು. ಸಂಘ ಏನೂ ಮಾಡಲ್ಲ. ಕಾರ್ಯಕರ್ತ ಅವನ್ನ ವಿವೇಕಕ್ಕೆ ಅನುಗುಣವಾಗಿ ಅವನು ಏನ್ ಬೇಕೋ ಅದನ್ನ ಮಾಡ್ತಾನೆ. ಈಗ ನಮ್ಮ ಶಾಖೆಗಳನ್ನ ನೋಡಿದ್ರೆ ಆಗ್ತಾ ಇಲ್ಲ ಅಂತಲ್ಲ, ಶಾಖೆಗಳು ಚೆನ್ನಾಗೇ ನಡೀತಾ ಇದೆ. ಸಿಟಿಗಳಲ್ಲಿ ನಿಮಗೆ ಅದಷ್ಟು ಕಾಣ್ಲಿಕ್ಕೆ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನಿಮಗಿಲ್ಲಿ ಏನೋ ಈ ಬ್ಯುಸಿ ಸ್ಕೆಡ್ಯೂಲು, ಬೆಳಗ್ಗೆ ಎಷ್ಟೋ ಕಡೆ ಮಕ್ಕಳು ಬೆಳಗ್ಗೆ 7-7:30 ಶಾಲೆಗೆ ಹೊರಟು ಬಿಡ್ತಾರೆ. ಈಗ ಅಲ್ಲಿ ಶಾಖೆ 6:30 7:30 ತನಕ ಇದ್ರೆ ಆ ಮಗು 7 ಗಂಟೆ ಶಾಲೆಗೆ ಹೋಗ್ಬೇಕಾದ್ರೆ ಶಾಖೆ ಹೆಂಗ್ ಬರೋಕ್ಕಾಗತ್ತೆ? ಈ ಥರದ್ದೆಲ್ಲ ಕೆಲವು ಪ್ರಾಕ್ಟಿಕಲ್ ಇಶ್ಯೂಸ್ ಇದೆ. ಆದರೆ ಎಲ್ಲಿ ಈ ಥರದ್ದು ಯಾವುದೇ ಇಶ್ಯೂ ಇಲ್ಲ. ಅಂದರೆ ಶಾಲೆ ಎಷ್ಟು ಈಗ ಗ್ರಾಮೀಣ ಪ್ರದೇಶಗಳು 10 ಗಂಟೆಗೆ ಶಾಲೆ ಶುರು ಆಗುತ್ತೆ, ಅಲ್ಲಿ ಶಾಲೆಗಳು ನಡೆಯುತ್ತಲ್ಲಿ.